ಇಂದು ಮಾನವರು ಜಗತ್ತನ್ನು ಆಳುತ್ತಿದ್ದರೂ ಇತಿಹಾಸದ ಪುಟಗಳನ್ನು ಲಕ್ಷಾಂತರ ವರ್ಷ ಹಿಂತಿರುಗಿಸಿ ತಿರುಗಿಸುವುದನ್ನು ಕಲ್ಪಿಸಿ. ನಮ್ಮ ಮೊದಲು ಈ ಭೂಮಿಯನ್ನು ಅಲೆದಾಡಿದ ಭಯಾನಕ ಜೀವಿಗಳನ್ನು ನೀವು ಕಂಡುಕೊಳ್ಳುತ್ತೀರಿ. ಅವರು ಇನ್ನೂ ಇದ್ದರೆ ಮಾನವರು ಬದುಕುಳಿಯದೇ ಇರಬಹುದಿತ್ತು. ಇಂದಿನ ದಿ ವಂಡರ್ ಫ್ಯಾಕ್ಟ್ಸ್ ಕಂತಿನಲ್ಲಿ ನಾವು ಲಕ್ಷಾಂತರ ವರ್ಷಗಳ ಹಿಂದೆ ನಾಶವಾದ 10 ಭಯಾನಕ ಜೀವಿಗಳಲ್ಲಿ ಮುಳುಗುತ್ತಿದ್ದೇವೆ. ಆದರೆ ಅವರ ಹೆಸರುಗಳನ್ನು ಕೇಳಿದರೂ ಜನರಿಗೆ ಇನ್ನೂ ನಡುಕ ಬರುತ್ತದೆ. ಸಂಖ್ಯೆ 10. ಸ್ಮೈಲೋಡಾನ್. ಸ್ಮೈಲೋಡಾನ್ ಅನ್ನು ಭೇಟಿಯಾಗಿ ನೀವು ಚಲನಚಿತ್ರಗಳಲ್ಲಿ ಅಥವಾ ಪ್ರಾಚೀನ ಪ್ರಾಣಿ ಕಾರ್ಯಕ್ರಮಗಳಲ್ಲಿ ಕಂಡಿರುವ ಪ್ರಾಣಿ. ಈ ಮಾಂಸಾಹಾರಿ ಪ್ರಾಣಿ ಸಂಪೂರ್ಣವಾಗಿ ಭಯಾನಕವಾಗಿ ಕಾಣುತ್ತಿತ್ತು. ಅದನ್ನು ಇನ್ನೂ ಭಯಾನಕವಾಗಿಸಿದವು ಅದರ ದವಡೆಗಳಿಂದ ಹೊರಬರುತ್ತಿದ್ದ 2 ಉದ್ದವಾದ ಕತ್ತಿಯಂತೆ ಹಲ್ಲುಗಳು. ಹೋಲಿಕೆ ಮಾಡಲು ಸಾಮಾನ್ಯ ಮಾನವನ ಬೆರಳು ಸುಮಾರು 3 ರಿಂದ 4 ಇಂಚು ಉದ್ದವಾಗಿರುತ್ತದೆ. ಆದರೆ ಸ್ಮೈಲೋಡನ್ನ ಹಲ್ಲುಗಳು ಅವು 7 ಇಂಚುಗಳವರೆಗೆ ಬೆಳೆಯಬಹುದು. ಡೈನೋಸಾರ್ಗಳು ನಾಶವಾದ ನಂತರ ಸ್ಮೈಲೋಡಾನ್ ತನ್ನ ಕಾಲದ ಪ್ರಮುಖ ಬೇಟೆಗಾರರಲ್ಲಿ ಒಂದಾಯಿತು. ಆ ಕತ್ತಿಯಂತಹ ಹಲ್ಲುಗಳಿಂದ ತನ್ನ ಬೇಟೆಯನ್ನು ಕತ್ತರಿಸಿತು. ಆ ಕಾರಣದಿಂದ ಅದನ್ನು ಸೇಬರ್ ಟೂತ್ ಟೈಗರ್ ಎಂದು ಕರೆಯಲಾಗುತ್ತದೆ. ಮತ್ತು ಇಲ್ಲಿದೆ ಅಚ್ಚರಿ ಸಂಗತಿ, ಅದು ನಿಜವಾಗಿಯೂ ಮಾನವರೊಂದಿಗೆ ಜೀವಿಸಿತು. ವರದಿಗಳ ಪ್ರಕಾರ ಸ್ಮೈಲೋಡಾನ್ ಸುಮಾರು 10,000 ವರ್ಷಗಳ ಹಿಂದೆ ನಾಶವಾಯಿತು. ಹಿಮಯುಗವು ಹವಾಮಾನ ಬದಲಾವಣೆಯಿಂದ ಅಂತ್ಯವಾಯಿತು ಮತ್ತು ಪರಿಸ್ಥಿತಿಗಳು ಬದಲಾಗುತ್ತಿದ್ದಂತೆ ಮಾನವರು ಅವುಗಳನ್ನು ಬೇಟೆಯಾಡಲು ಪ್ರಾರಂಭಿಸಿದರು. ಕೊನೆಗೆ ಈ ಬಲಿಷ್ಠ ಮೃಗವು ಭೂಮಿಯಿಂದ ಅಡಗಿ ಹೋಯಿತು. ಕೆಲವರು ಹೇಳುತ್ತಾರೆ ಅದು ಇಂದಿನ ಸಿಂಹಗಳೊಂದಿಗೆ ಮುಖಾಮುಖಿಯಾಗಿದ್ರೆ ಸ್ಮೈಲೋಡಾನ್ ಮೇಲಕ್ಕೆ ಬರಬಹುದು. ಸಂಖ್ಯೆ 9. ಗಿಗ್ಯಾಂಟೋಪಿಥೆಕಸ್. ನೀವು ಖಂಡಿತವಾಗಿಯೂ ಸಿನಿಮಾಗಳಲ್ಲಿ ಕಿಂಗ್ ಕಾಂಗ್ ಡೈನೋಸಾರ್ಗಳು ಮತ್ತು ದೈತ್ಯ ಸರೀಸೃಪಗಳ ವಿರುದ್ಧ ಹೋರಾಡುವುದನ್ನು ನೋಡಿದ್ದೀರಿ. ಆದರೆ ಇಲ್ಲಿ ಒಂದು ರೋಚಕ ವಿಷಯ ಇದೆ. ಕಿಂಗ್ ಕಾಂಗ್ ಎಂದಿಗೂ ಇರಲಿಲ್ಲ. ಆ ಪ್ರಸಿದ್ಧ ಪಾತ್ರ ವಾಸ್ತವವಾಗಿ ನಿಜವಾದ ಜೀವಿಯಿಂದ ಪ್ರೇರಿತವಾಗಿತ್ತು, ಗಿಗ್ಯಾಂಟೋಪಿಥೆಕಸ್. ಇದು ಭೂಮಿಯ ಮೇಲೆ ಎಂದಿಗೂ ನಡೆದ ಅತಿದೊಡ್ಡ ಕಪಿಗಳ ಜಾತಿಯಾಗಿತ್ತು. ಸುಮಾರು 1,00,000 ವರ್ಷಗಳ ಹಿಂದೆ ಬದುಕುತ್ತಿತ್ತು. ಅದು ಭಾರಿಯಾಗಿದ್ದರೂ ಗಿಗ್ಯಾಂಟೋಪಿಥೆಕಸ್ ವಾಸ್ತವವಾಗಿ ಶಾಂತಿಪ್ರಿಯ ಪ್ರಾಣಿಯಾಗಿತ್ತು, ಯಾರಿಗೂ ಹಾನಿ ಮಾಡಲಿಲ್ಲ. ಆದರೆ ಯಾವಾಗಲಾದರೂ ಮನುಷ್ಯರು ಅದನ್ನು ದಾಳಿ ಮಾಡಿದಾಗ ಅದು ಸಂಪೂರ್ಣ ಶಕ್ತಿಯಿಂದ ಪ್ರತಿದಾಳಿ ಮಾಡಿತು. ಅದು ಸಿನಿಮಾದ ಕಿಂಗ್ ಕಾಂಗ್ನಷ್ಟು ದೊಡ್ಡದಾಗಿರಲಿಲ್ಲ, ಆದರೆ ಅದು ಸಾಮಾನ್ಯ ಮನುಷ್ಯರು ಮತ್ತು ಗೊರಿಲ್ಲಾಗಳಿಗಿಂತ ತುಂಬಾ ದೊಡ್ಡದಾಗಿತ್ತು. ದುರ್ಭಾಗ್ಯವಶಾತ್ ಗಿಗ್ಯಾಂಟೋಪಿಥೆಕಸ್ ಹಿಮಯುಗದ ಅಂತ್ಯದಲ್ಲಿ ನಾಶವಾಯಿತು. ಸಂಖ್ಯೆ 8. ಮೆಗಾನೂರಾ. ಸಸ್ಯಜೀವಿಗಳ ವಿಷಯದಲ್ಲಿ ಈ ಗ್ರಹದಲ್ಲಿ ಈಗಾಗಲೇ ಭಯಾನಕವಾಗಿರುವ ಸಾಕಷ್ಟು ಜೀವಿಗಳು. ಇಂದಿನ ಕೀಟಗಳು ಕೂಡ ನಿಮಗೆ ನಡುಕ ತರಬಹುದು. ಆದರೆ ಹಳೆಯ ದಿನಗಳಲ್ಲಿ ಯಾರನ್ನಾದರೂ ಓಡಿಸಿ ಬಿಡುವ ಒಂದು ಕೀಟ ಇತ್ತು, ಮೆಗಾನೂರಾ. ಅದು ಡ್ರ್ಯಾಗನ್ ಫ್ಲೈ ಹೋಲುತ್ತಿದ್ದರೂ ಬಹಳ ಬಹಳ ದೊಡ್ಡದು. ವಾಸ್ತವವಾಗಿ ಅದು ಜಗತ್ತಿನಲ್ಲಿ ಎಂದಾದರೂ ನೋಡಿದ ಅತ್ಯಂತ ದೊಡ್ಡ ಕೀಟವಾಗಿದೆ. ಕೆಲವರು ಕೇವಲ ಕೋಕಚ್ರೋಚ್ ನೋಡುತ್ತಲೇ ಭಯಪಡುವರು. ಈ ಜೀವವು ಇನ್ನೂ ಇದ್ದರೆ ಅವರು ಏನು ಮಾಡುತ್ತಿದ್ದರು ಎಂದು ಕಲ್ಪಿಸಿ. ವಿಜ್ಞಾನಿಗಳ ಪ್ರಕಾರ ಮೆಗಾನೂರಾ ವಾಸ್ತವದಲ್ಲಿ ಡೈನೋಸಾರ್ನೊಂದಿಗೆ ಕೂಡ ಮುಂಚೆ ಅಸ್ತಿತ್ವದಲ್ಲಿತ್ತು ಮತ್ತು ಡೈನೋಸಾರ್ ಯುಗ ಆರಂಭವಾಗುತ್ತಿದ್ದಂತೆ ಮೆಗಾನೂರಾ ಈಗಾಗಲೇ ನಾಶವಾಗಿದೆ. ಸಂಖ್ಯೆ 7. ಹೆಲಿಕೋಪ್ರಿಯನ್. ನೀವು ಹಿಂದೆ ಕೆಲವು ವಿಚಿತ್ರವಾಗಿ ಕಾಣುವ ಮೀನುಗಳನ್ನು ನೋಡಿರಬಹುದು, ಆದರೆ ಇದಕ್ಕೆ ನಿಮಗೆ ಏನೂ ತಯಾರಾಗಲಾರದು. ಹೆಲಿಕೋಪ್ರಿಯನ್ ಅನ್ನು ಭೇಟಿ ಮಾಡಿ ಅಸ್ತಿತ್ವದಲ್ಲಿದ್ದ ಅತ್ಯಂತ ವಿಚಿತ್ರ ಮತ್ತು ಭಯಾನಕ ಮೀನುಗಳಲ್ಲಿ ಒಂದಾಗಿದೆ. ಈ ಜೀವಿಗೆ ಮೇಲಿನ ದವಡೆಯಲ್ಲಿ ಹಲ್ಲುಗಳಿರಲಿಲ್ಲ. ಬದಲಿಗೆ ಇದರ ಕೆಳಗಿನ ದವಡೆಯಲ್ಲಿ ಒಂದು ಭಯಾನಕ ಸರ್ಪಾಕಾರ ಬ್ಲೇಡ್ ಇತ್ತು. ಇದು ಒಂದೇ ಹೊಡೆತದಲ್ಲಿ ಬೇಟೆಯನ್ನು ಅರ್ಧಕ್ಕೆ ಕತ್ತರಿಸಬಹುದಾಗಿತ್ತು. ಹೀಗಾದರೆ ಅದು ಹೇಗೆ ತಿನ್ನುತ್ತಿತ್ತು? ಸರಳ. ಅದು ತನ್ನ ಬೇಟೆಯನ್ನು ಬಾಯಲ್ಲಿ ಸಿಕ್ಕಿಸಿ ಆ ಕ್ರೂರ ದವಡೆ ಬ್ಲೇಡ್ನಿಂದ ಅದನ್ನು ಸಣ್ಣ ತುಂಡುಗಳಾಗಿ ಅರಸುತ್ತಿತ್ತು. ನಂಬಿ ಅಥವಾ ಬೇಡ, ಈ ರಾಕ್ಷಸನು ಡೈನೋಸಾರ್ಗಿಂತ ಬಹಳ ಹಿಂದೆಯೇ ಜೀವಿಸುತ್ತಿತ್ತು ಮತ್ತು ಸುಮಾರು 270 ದಶಲಕ್ಷ ವರ್ಷಗಳ ಹಿಂದೆ ಭೂಮಿಯಿಂದ ಅಡಗಿತು. ಸಂಖ್ಯೆ 6. ಟೆರಿಗೋಟಸ್. ವೃಶ್ಚಿಕ ಎಂಬ ಪದವನ್ನು ಕೇಳಿದರೆ ಕೆಲವು ಜನರಿಗೆ ನಡುಕ ಬರುತ್ತದೆ. ಇಂದಿನ ಚೇಳುಗಳು ಸಣ್ಣದಾಗಿದ್ದರೂ ಕೊಲ್ಲುವಷ್ಟು ಮಾರಕವಾಗಿವೆ. ಆದರೆ ಲಕ್ಷಾಂತರ ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಗಿಂತಲೂ ದೊಡ್ಡದಾದ ಒಂದು ರೀತಿಯ ಚೇಳು ಇತ್ತು. ಈ ರಾಕ್ಷಸರು ಟೆರಿಗೋಟಸ್ ಎಂದು ಕರೆಯಲ್ಪಡುತ್ತಾರೆ. ಸಮುದ್ರದ ಆಳದಲ್ಲಿ ವಾಸಿಸುತ್ತಿದ್ದರು ಮತ್ತು ಕ್ರೂರ ಬೇಟೆಯಾಡುವವರಾಗಿದ್ದರು. ಅವರು ಹಿಡಿಯಬಹುದಾದ ಯಾವುದರ ಮೇಲಾದರೂ ಬೇಟೆಯಾಡುತ್ತಿದ್ದರು, ಮೀನು, ಸಮುದ್ರ ಜೀವಿಗಳು, ಯಾವುದಾದರೂ. ಆದರೆ ಹವಾಮಾನ ಬದಲಾಗಲು ಪ್ರಾರಂಭವಾದಂತೆ ಆಹಾರವನ್ನು ಕಂಡುಹಿಡಿಯುವುದು ಕಷ್ಟವಾಯಿತು. ಆಗ ಅವರು ಒಬ್ಬರ ಮೇಲೆ ಒಬ್ಬರು ತಿರುಗಿ ಕೊನೆಗೆ ತಮ್ಮದೇ ಪ್ರಕಾರವನ್ನು ನಾಶ ಮಾಡಿದರು. ಸಂಖ್ಯೆ 5. ಮೊಸಾಸೋರಸ್. ಮೊಸಾಸೋರಸ್ ಎಂಬ ಈ ಭಯಾನಕ ಜೀವಿ ಡೈನೋಸಾರ್ ಅಥವಾ ಮೊಸಳೆ ಅಲ್ಲ, ಆದರೆ ಇದು ಎಂದಿಗೂ ಕಂಡ ಅತ್ಯಂತ ಅಪಾಯಕಾರಿ ಸಮುದ್ರ ದೈತ್ಯಗಳಲ್ಲಿ ಒಂದಾಗಿತ್ತು.
ನೀವು ಅದನ್ನು ಸಿನಿಮಾಗಳಲ್ಲಿ ನೋಡಿರುವಿರಿ. ಇದು 55 ಅಡಿ ಉದ್ದವರೆಗೆ ಬೆಳೆದಿರಬಹುದು. ಇದರಿಂದ ಅದು ಇತಿಹಾಸದ ಪ್ರಮುಖ ಸಮುದ್ರ ಶಿಕಾರಿಗಳಲ್ಲಿ ಒಂದಾಗುತ್ತದೆ. ಇದು ತುಂಬಾ ದೊಡ್ಡದು. ಇದು ಒಂದೇ ಕಚ್ಚಿನಿಂದ ಟ್ಯೂರೆಕ್ಸ್ ಅನ್ನು ಅರ್ಧವಾಗಿ ಹರಿತ ಮಾಡಬಹುದಿತ್ತು. ಇದು ಪರದೆ ಮೇಲೆ ಭಯಾನಕವಾಗಿ ಕಾಣಿಸಿದರೆ, ಇದು ಇನ್ನೂ ಜೀವಂತವಾಗಿದ್ದರೆ ಎಷ್ಟು ಭಯಾನಕವಾಗಿರುತ್ತಿತ್ತು ಎಂದು ಕಲ್ಪಿಸಿ. ಮೊಸಾಸೋರಸ್ ಡೈನೋಸಾರ್ಗಳ ಸಮಯದಲ್ಲೇ ಬದುಕಿತ್ತು. ಆದರೆ ಅಸ್ಟೀರಾಯ್ಡ್ ಭೂಮಿಯನ್ನು ಹೊಡೆದಾಗ ಅದು ಅವರೊಂದಿಗೆ ಮಾಯವಾಗಿ ಹೋಯಿತು. ಸಂಖ್ಯೆ 4. ಟೈಟನೋಬೋವಾ. ಯಾವುದೇ ವ್ಯಕ್ತಿ ನಿಮ್ಮನ್ನು ವಿಶ್ವದ ಅತಿ ದೊಡ್ಡ ಹಾವು ಹೆಸರು ಕೇಳಿದರೆ ನೀವು ಬಹುಶಃ ಅನಾಕೊಂಡಾ ಅಥವಾ ಪೈಥಾನ್ ಅನ್ನು ಯೋಚಿಸುತ್ತೀರಿ, ಇಂದಿನ ಅತಿ ದೊಡ್ಡ ಮತ್ತು ಭಯಾನಕ ಹಾವುಗಳು. ಮತ್ತು ನೀವು ಸರಿ ಈ ಯುಗಕ್ಕೆ. ಆದರೆ ಗಂಟೆಯನ್ನು ಲಕ್ಷಾಂತರ ವರ್ಷಗಳ ಹಿಂದೆ ತಿರುಗಿಸಿ ನೀವು ಹೆಚ್ಚು ಭೀಕರವಾದ ಏನನ್ನಾದರೂ ಭೇಟಿಯಾಗುತ್ತೀರಿ. ಪರಿಚಯ: ಟೈಟಾನೋಬೋವಾ ಲೋಕವು ಎಂದಿಗೂ ಕಂಡ ಅತಿ ದೊಡ್ಡ ಮತ್ತು ಪ್ರಾಣಾಂತಿಕ ಹಾವು. ಅನಾಕೊಂಡ ಸುಮಾರು 20 ಅಡಿ ಉದ್ದಕ್ಕೆ ಬೆಳೆಯುತ್ತದೆ, ಆದರೆ ಟೈಟಾನೋಬೋವಾ ಇದು 50 ಅಡಿ ಉದ್ದಕ್ಕೆ ಬೆಳೆಯಬಹುದು. ಮನುಷ್ಯರನ್ನು ಮರೆತು ಬಿಡಿ, ಇದು ಒಂದೇ ಬಾರಿಗೆ ಭಾರೀ ಪ್ರಾಣಿಗಳನ್ನು ನುಂಗಬಹುದು. ಶೋಧಕರು ಹೇಳುತ್ತಾರೆ, ಇದು ಬಹುಶಃ ಮೊಸಳೆಗಳು, ದೈತ್ಯ ಮೀನುಗಳು ಮತ್ತು ಚಲಿಸುವ ಯಾವುದನ್ನಾದರೂ ಬೇಟೆಯಾಡುತ್ತಿತ್ತು. ಇದು ಸುಮಾರು 60 ದಶಲಕ್ಷ ವರ್ಷಗಳ ಹಿಂದೆ ಭೂಮಿಯಲ್ಲಿ ಸಂಚರಿಸುತ್ತಿತ್ತು. ಆದರೆ ಹವಾಮಾನ ಬದಲಾಗುತ್ತಿದ್ದಂತೆ ಮತ್ತು ಆಹಾರವನ್ನು ಹುಡುಕುವುದು ಕಷ್ಟವಾಗುತ್ತಿದ್ದಂತೆ ಈ ದೈತ್ಯ ಹಾವು ಶಾಶ್ವತವಾಗಿ ಅಡಗಿ ಹೋಯಿತು. ಸಂಖ್ಯೆ 3. ಮೆಗಲೋಡಾನ್. ಇಂದಿಗೂ ಶಾರ್ಕ್ಗಳು ಸಮುದ್ರದಲ್ಲಿನ ಅತ್ಯಂತ ಭಯಾನಕ ಜೀವಿಗಳಾಗಿವೆ. ಅವುಗಳಲ್ಲಿ ಗ್ರೇಟ್ ವೈಟ್ ಶಾರ್ಕ್ ಅನ್ನು ಅತ್ಯಂತ ಭಯಾನಕ ಎಂದು ಪರಿಗಣಿಸಲಾಗುತ್ತದೆ. ಅದನ್ನು ಹಲವು ವೇಳೆ ಸಮುದ್ರದ ರಾಜ ಎಂದು ಕರೆಯಲಾಗುತ್ತದೆ. ಅದು ತನ್ನ ಬೇಟೆಯನ್ನು ಕರುಣೆ ಇಲ್ಲದೆ ಚೂರು ಚೂರು ಮಾಡುತ್ತದೆ. ಆದರೆ 40 ಮಿಲಿಯನ್ ವರ್ಷ ಹಿಂದಕ್ಕೆ ಹೋದರೆ ಆ ಮೃಗವನ್ನು ಸಹ ಸಣ್ಣದಾಗಿ ತೋರಿಸಿದ ಒಂದು ಶಾರ್ಕ್ ಇತ್ತು. ಅದು ಮೊಸಾಸೋರಸ್ಗಿಂತ ದೊಡ್ಡದಾಗಿತ್ತು ಮತ್ತು ಇಂದಿನ ಗ್ರೇಟ್ ವೈಟ್ಗಿಂತ 3 ಪಟ್ಟು ದೊಡ್ಡದಾಗಿತ್ತು. ಅದರ ಹೆಸರು ಮೆಗಾಲೋಡೋನ್. ಅದಿನ ಕಾಲದ ಪರಮ ಸಮುದ್ರ ಬೇಟೆಗಾರ. ಹೀಗಾಗಿ ಗ್ರೇಟ್ ವೈಟ್ ನಿಮಗೆ ಚಳಿ ತರುತ್ತದೆ ಎಂದಾದರೆ ಮೆಗಾಲೋಡೋನ್ನ ಭಯಾನಕ ಕನಸನ್ನು ಕಲ್ಪಿಸಿ. ಒಂದು ಅಧ್ಯಯನದ ಪ್ರಕಾರ ಮೆಗಾಲೋಡೋನ್ ಮೊಸಾಸೋರಸ್ನೊಂದಿಗೆ ಹೋರಾಡಿದ್ದರೆ ಅದು ಅದನ್ನು ತುಂಡು ಮಾಡುತ್ತಿತ್ತು. ಸಂಖ್ಯೆ 2. ಮೆಗಾ ಮೊಸಳೆ. ಇಂದಿನ ಮೊಸಳೆಗಳು ಸಣ್ಣದಾಗಿರಬಹುದು, ಆದರೆ ಅವು ಇನ್ನೂ ಮಾರಕವಾಗಿವೆ. ಯಾವುದೇ ವಸ್ತುವಿನ ಮೇಲೆ ತಮ್ಮ ದವಡೆಯನ್ನು ಬಿಗಿದು ಹಿಡಿಯುತ್ತವೆ, ಅದು ನಿಲ್ಲುವವರೆಗೆ. ಆದರೆ ಒಮ್ಮೆ ಈ ಭೂಮಿಯಲ್ಲಿ ಸಂಚರಿಸಿದ್ದಕ್ಕೆ ಹೋಲಿಸಿದರೆ ಇಂದಿನ ಮೊಸಳೆಗಳು ಏನೂ ಅಲ್ಲ. ಸುಮಾರು 110 ದಶಲಕ್ಷ ವರ್ಷಗಳ ಹಿಂದೆ ಅದೆಷ್ಟು ದೊಡ್ಡ ಮೊಸಳೆ ಬದುಕುತ್ತಿದ್ದ, ಬಹುಮಟ್ಟಿನ ಜನರಿಗೆ ಅದನ್ನು ಊಹಿಸಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ವೈಜ್ಞಾನಿಕರು ಇತ್ತೀಚೆಗೆ ಅದೆಷ್ಟು ದೊಡ್ಡ ಎಲುಬುಗಳನ್ನು ಕಂಡುಹಿಡಿದರು. ಡೈನೋಸಾರ್ ಎಲುಬುಗಳು ಸಹ ಅವುಗಳ ಮುಂದೆ ಚಿಕ್ಕದಾಗಿವೆ. ಇವು ಇದುವರೆಗೆ ಕಂಡ ಅತಿದೊಡ್ಡ ಮೊಸಳೆಗೆ ಸೇರಿವೆ. ತಜ್ಞರು ಅದನ್ನು ಮೆಗಾ ಕ್ರೋಕೊಡೈಲ್ ಎಂದು ಕರೆಯುತ್ತಾರೆ. ಈ ವಸ್ತು ತುಂಬಾ ಶಕ್ತಿಯುತವಾಗಿತ್ತು. ಇದು ಒಂದೇ ಕಚ್ಚಿನಿಂದ ಟ್ಯೂರೆಕ್ಸ್ ಅನ್ನು ಅರ್ಧವಾಗಿ ಹರಿತ ಮಾಡಬಹುದು. ಡೈನೋಸಾರ್ಗಳು ಅದರ ಪಕ್ಕದಲ್ಲಿ ಕಿರಿಯ ಕುರಿಗಳಂತೆ ಇದ್ದವು ಮತ್ತು ಮಾನವರು ಕೇವಲ ಇಲಿ ಮಟ್ಟದದ್ದು. ಇದರ ಉದ್ದ ಭಯಾನಕ 30 ಅಡಿ ಆಗಿತ್ತು. ಆದರೆ ಡೈನೋಸಾರ್ಗಳು ಅಸ್ತಿತ್ವಹೀನರಾದ ನಂತರ ಆಹಾರವನ್ನು ಹುಡುಕುವುದು ಕಷ್ಟವಾಯಿತು ಮತ್ತು ಈ ಭಾರೀ ಮೊಸಳೆ ಕೂಡ ಕೊನೆಗೆ ಅಳಿಸಿಹೋಯಿತು. ಸಂಖ್ಯೆ 1. ಟಿ-ರೆಕ್ಸ್. ಟ್ಯೂರೆಕ್ಸ್ ಟೈರಾನೋಸಾರಸ್ ರೆಕ್ಸ್ನ ಸಂಕ್ಷಿಪ್ತ ಹೆಸರು. ಇಂದು ಸಹ ಭೂಮಿಯ ಮೇಲೆ ನಡೆದ ಅತ್ಯಂತ ಅಪಾಯಕಾರಿ ಪ್ರಾಣಿಯಾಗಿ ಪರಿಗಣಿಸಲಾಗಿದೆ. ಈ ವಸ್ತು ತುಂಬಾ ಕಾಡು ಮತ್ತು ಕ್ರೂರವಾಗಿತ್ತು. ಇದು ತನ್ನಿಗಿಂತ ದೊಡ್ಡ ಡೈನೋಸಾರ್ಗಳನ್ನು ಕೊಲ್ಲಬಹುದಾಗಿತ್ತು. ಅದರ ಕಾರಣವೇ ಇದು ಬಹುಶಃ ಡೈನೋಸಾರ್ಗಳ ರಾಜ ಎಂದು ಕರೆಯಲ್ಪಡುತ್ತದೆ. ಅದರ ದವಡಿಗಳು ಅತ್ಯಂತ ಶಕ್ತಿಯುತವಾಗಿದ್ದವು. ಗ್ರೇಟ್ ವೈಟ್ ಶಾರ್ಕ್ನಿಗಿಂತ 3 ಮಿರುವ ಬಿಟ್ಟು ಫೋರ್ಸ್ ಹೊಂದಿದ್ದವು. ಆದರೆ ಅದನ್ನು ಇತಿಹಾಸದ ಭಯಾನಕ ಶಿಕಾರಿ ಎಂದು ನೋಡಲಾಗುವುದು. ಪ್ರತಿ ಬಾರಿ ನಾವು ಈ ಡೈನೋಸಾರ್ ಅನ್ನು ಪರದೆ ಮೇಲೆ ನೋಡುತ್ತೇವೆ, ಅದು ತುಂಬಾ ನಿಜವಾಗಿಯೇ ಕಂಡಂತೆ ಭಾಸವಾಗುತ್ತದೆ. ಅದು ಯಾವುದೇ ಕ್ಷಣದಲ್ಲಿ ಪರದೆಯ ಮೂಲಕ ಹೊರಬರುವಂತೆ ಇದೆ. ಈಗ ಅದು ಇನ್ನೂ ಜೀವಂತವಿದ್ದರೆ ಎಂದು ಕಲ್ಪಿಸಿ, ನಮಗೆ ಏನಾಗುತ್ತಿತ್ತು? ಇವುಗಳು ಈ ಗ್ರಹದಲ್ಲಿ ಈಗ ಇರುವ ಕೆಲವು ಜೀವಿಗಳು ಮಾತ್ರ. ಸ್ವಭಾವವು ಅವರನ್ನು ಬಹಳ ಹಿಂದೆಯೇ ತೊಡೆದು ಹಾಕಿತ್ತು. ಬಹುಶಃ ಸ್ವಭಾವವು ಮನುಷ್ಯರು ಅಸ್ತಿತ್ವದಲ್ಲಿರಲು ಮಾರ್ಗವನ್ನು ತೆರವುಗೊಳಿಸಿದೆ. ಯಾಕೆಂದರೆ ನಿಜವಾಗಲಿ ಅವರು ಇನ್ನೂ ಇಲ್ಲಿ ಇದ್ದರೆ ನಾವು ಶಾಯದಾಗಿಯೇ ಅವಕಾಶವನ್ನು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಮತ್ತು ಈ ಗ್ರಹದಲ್ಲಿ ಒಮ್ಮೆ ಇನ್ನೇನು ವಾಸಿಸುತ್ತಿತ್ತು ಎಂದು ಯಾರು ತಿಳಿದುಕೊಳ್ಳುತ್ತಾರೆ? ನಾವು ಕಂಡುಹಿಡಿದದ್ದನ್ನು ಮಾತ್ರ ನಾವು ತಿಳಿದಿದ್ದೇವೆ. ಮಿಕ್ಕದ್ದು ಇನ್ನೂ ಒಂದು ರಹಸ್ಯ. ವಂಡರ್ ಫ್ಯಾಕ್ಟ್ಸ್ ನ ಇಂದಿನ ಅಧ್ಯಾಯ ಇಲ್ಲಿ ಅಂತ್ಯಗೊಳ್ಳುತ್ತದೆ. ನೀವು ವಿಡಿಯೋವನ್ನು ಆನಂದಿಸಿದ್ದರೆ ಕಾಮೆಂಟ್ ಮಾಡಲು ಮುಕ್ತವಾಗಿರಿ. ನಿಮ್ಮ ಆಲೋಚನೆಗಳನ್ನು ಕೇಳಲು ನಮಗೆ ಇಷ್ಟವಾಗುತ್ತದೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆತಬೇಡಿ. ಭವಿಷ್ಯದ ಯಾವುದೇ ವಿಡಿಯೋಗಳನ್ನು ತಪ್ಪಿಸಿಕೊಳ್ಳದಂತೆ ಬೆಲ್ ಐಕಾನ್ ಅನ್ನು ತಟ್ಟಿರಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.